ಸ್ನೇಹಿತರೆ ನಮಸ್ಕಾರ. ಈಗ ಈ ನಟಿಯರ ಬಗ್ಗೆ ಅಥವಾ ಕೆಲವೊಂದಷ್ಟು ನಟರ ಮಕ್ಕಳುಗಳ ಬಗ್ಗೆ ಅಥವಾ ಬೇರೆ ಬೇರೆಯವರ ಬಗ್ಗೆ ಟ್ರೋಲ್ಗಳನ್ನು ಮಾಡುವಂಥದ್ದು ಅಥವಾ ಅವರ ಕುಟುಂಬಸ್ಥರ ಬಗ್ಗೆ ಟ್ರೋಲ್ ಮಾಡುವಂಥದ್ದು ಎಲ್ಲದೂ ಕೂಡ ಕಾಮನ್. ಬಹುಶಃ ನೀವು ಕೂಡ ಗಮನಿಸಿರ್ತೀರ. ಅದರಲ್ಲೂ ಕೂಡ ಈ ನಟಿಯರ ಮಕ್ಕಳ ಬಗ್ಗೆ ಅಥವಾ ನಟರ ಮಕ್ಕಳುಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಟ್ರೋಲ್ ಮಾಡ್ತಾರೆ. ಕೆಲವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಇನ್ನು ಕೆಲವರು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಹಾಗೆಯೇ ಇತ್ತೀಚೆಗೆ ಒಂದು ಟ್ರೋಲು ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಆ ಟ್ರೋಲ್ ಬಗ್ಗೆ ಬಹುಶಃ ನೀವು ಕೂಡ ನೋಡಿರ್ತೀರ. ಅದು ಕಿಚ್ಚ ಸುದೀಪ್ ಅವರ ಮಗಳ ಟ್ರೋಲ್. ಹೌದು, ಸಾನ್ವಿ ಸುದೀಪ್ ಅವರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಸೃಷ್ಟಿಸಿತು. ಮಾರ್ಕ್ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಸಿನಿಮಾವನ್ನು ನೋಡೋಕ್ಕೆ ಬಂದಂತಹ ಈ ಸಾನ್ವಿ ಸುದೀಪ್ ಅವರ ದೇಹದ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೆದು, ಬಟ್ಟೆಗಳ ಬಗ್ಗೆನೂ ಕೂಡ ಭಾರಿ ಚರ್ಚೆಗಳು ಕೂಡ ನಡೆದವು. ಆದರೆ ಇದ್ರ ಬಗ್ಗೆ ಒಂದೆರಡು ದಿನಗಳ ಕಾಲ ಸುಮ್ಮನಿದ್ದಂತಹ ಸಾನ್ವಿ ಖಡಕ್ಕಾದಂತಹ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಒಂದು ದಿನ ಮೊದಲು ಕಿಚ್ಚ ಸುದೀಪ್ ಅವರು ತುಂಬ ಖಾರವಾಗಿ ರಿಯಾಕ್ಟನ್ನು ಮಾಡಿದರೆ, ಅದಾದ ಬಳಿಕ ಈಗ ಸಾನ್ವಿ ಸುದೀಪ್ ಅವರ ಸರದಿ ಅವರು ಕೂಡ ತುಂಬ ಖಾರವಾಗಿ ರಿಯಾಕ್ಟನ್ನು ಮಾಡಿದ್ದಾರೆ. ಯಾಕಂದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರ ಬಗ್ಗೆ ಅಪಹಾಸ್ಯ ಮಾಡೋದು, ಅವರ ಮಕ್ಕಳುಗಳ ಬಗ್ಗೆ ಅಪಹಾಸ್ಯ ಮಾಡೋದು, ಅವರ ಬಟ್ಟೆಗಳ ಬಗ್ಗೆ, ಅವರ ದೇಹ ರಚನೆಯ ಬಗ್ಗೆ ಅಪಹಾಸ್ಯವನ್ನು ಮಾಡುವಂಥದ್ದು ಹೆಚ್ಚಾಗ್ತಾನೆ ಇದೆ. ಅದು ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಅವರ ಕುಟುಂಬದವರ ಮೇಲೂ ಕೂಡ ಟ್ರೋಲ್ ಮಾಡುವಂಥ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಪೈರಸಿ ಬಗ್ಗೆ ಇತ್ತೀಚೆಗೆ ಸ್ಯಾಂಡಲ್ವುಡ್ನ ನಟ ಕಿಚ್ಚ ಸುದೀಪ್ ಅವರು ಆಡಿದಂಥ ಮಾತುಗಳು ಬೇರೆ ಬೇರೆ ತಿರುವನ್ನು ಪಡೆದುಕೊಂಡು ಅಭಿಮಾನಿಗಳ ನಡುವೆ ಕಿತ್ತಾಟವು ಕೂಡ ನಡೆದಿತ್ತು. ಅಲ್ಲದೆ ಸುದೀಪ್ ಅವರ ಪುತ್ರಿ ಸಾನ್ವಿ ಅವರ ಬಗ್ಗೆಯೂ ಕೂಡ ಕೆಲ ವಿಕೃತರು ಬಾಡಿ ಶೇಮಿಂಗ್ ಬಗ್ಗೆ ಮತ್ತು ಆಕೆಯ ಬಟ್ಟೆ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟನ್ನು ಮಾಡಿದರು. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ತುಂಬ ಖಾರವಾಗಿ ರಿಯಾಕ್ಟನ್ನು ಮಾಡಿದರು. ಅದಾದ ಬಳಿಕ ಈಗ ಸಾನ್ವಿ ಸುದೀಪ್ ಅವರು ಕೂಡ ರಿಯಾಕ್ಟನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಇವರೆಲ್ಲರೂ ಕೂಡ ಸೋಷಿಯಲ್ ಜೀವನದಲ್ಲಿರುವಂತಹ ಮೆಟೀರಿಯಲ್ಗಳೇ, ಅಂದರೆ ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ತುಂಬ ಗಮನವನ್ನು ಸೆಳೆಯುವಂತಹ ವ್ಯಕ್ತಿಗಳೇ. ಹಾಗಿದ್ದರೂ ಕೂಡ ಇವ್ರಿಗೂ ಕೂಡ ವೈಯಕ್ತಿಕ ಬದುಕಿರ್ತದೆ, ಇವ್ರಿಗೂ ಕೂಡ ವೈಯಕ್ತಿಕ ಆಸೆ ಅಭಿಲಾಷೆಗಳಿರ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ಈಗ ವಿಚಾರಕ್ಕೆ ಬರೋದಾದರೆ, ಮಾರ್ಕ್ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಸುದೀಪ್ ಅವರು ತಮ್ಮ ಪುತ್ರಿ ಮೇಲಿನ ಟ್ರೋಲ್ಗಳ ಬಗ್ಗೆ ಖಡಕ್ಕಾಗಿ ಉತ್ತರವನ್ನು ನೀಡಿದರು. ಸಾನ್ವಿ ಸುದೀಪ್ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ಟ್ರೋಲ್ ಮಾಡಿದವರಿಗೆ ಸಿಕ್ಕಾಪಟ್ಟೆ ಖಾರವಾಗಿ ಆನ್ಸರನ್ನು ಮಾಡ್ತಾರೆ ಕಿಚ್ಚ ಸುದೀಪ್ ಅವರು. ತಮ್ಮ ದೇಹದ ಬಗ್ಗೆ ಯಾರೆಲ್ಲ ಟ್ರೋಲ್ ಮಾಡಿದಾರೋ ಅವರಿಗೆ ಸ್ವತಃ ಸಾನ್ವಿಯವರು ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಸಾನ್ವಿಯವರ ತಂದೆ ಕಿಚ್ಚ ಸುದೀಪ್ ಅವರು ಈ ಅಪಹಾಸ್ಯ ಮಾಡಿದವರಿಗೆ, ಕೆಟ್ಟದಾಗಿ ಟ್ರೋಲ್ ಮಾಡಿದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆಯೂ ಕೂಡ ಮಾತನಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಈ ರೀತಿಯಾಗಿ ಟ್ರೋಲ್ ಮಾಡೋದು ಇದೇ ಮೊದಲು ಅಲ್ಲ, ಇದು ಈಗ ಅಂತ್ಯನೂ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಇಂಥವ್ರು ಇದ್ದೇ ಇರ್ತಾರೆ. ಈಗ ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕ ಹಾಡಿಗೆ ಸಾನ್ವಿ ಸುದೀಪ್ ಅವರು ಧ್ವನಿಯಾಗಿದ್ದಾರೆ. ಈ ಹಾಡು ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲೂ ಕೂಡ ಇದೆ. ಇತ್ತೀಚೆಗೆ ಸಾನ್ವಿ ಅವರು ತಮ್ಮ ತಂದೆ ಅಭಿನಯಿಸಿರುವಂಥ ಮಾರ್ಕ್ ಸಿನಿಮಾದ ವೀಕ್ಷಣೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಏನಂತ ಹೇಳಿದ್ರೆ, ಆಕೆ ನಡ್ಕೊಂಬರುವಂಥದ್ದು. ಆಕೆ ನಡ್ಕೊಂಬರುವಂಥ ಸಂದರ್ಭದಲ್ಲಿ ಆಕೆಯ ಬಟ್ಟೆ ಬಗ್ಗೆ, ಆಕೆಯ ದೇಹದ ರಚನೆಯ ಬಗ್ಗೆ ಒಂದಷ್ಟು ಟ್ರೋಲನ್ನು ಮಾಡಿದ್ದಾರೆ. ಕೆಲವು ವಿಕೃತರು ಸಾನ್ವಿ ಅವರ ದೇಹದ ಬಗ್ಗೆಯೂ ಕೂಡ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಟ್ರೋಲ್ ಪೇಜ್ಗಳಲ್ಲಿ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಬಾಡಿ ಶೇಮಿಂಗ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಬಾಡಿ ಶೇಮಿಂಗು ಹೀಗೆ ಹಾಗೆ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಸಾನ್ವಿ ಸುದೀಪ್ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಖಡಕ್ಕಾದಂಥ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಂಥವ್ರಿಗೆ ಎರಡು ಸಾಲುಗಳ ಮೂಲಕ ತಮ್ಮ ದೇಹದ ಮೇಲಿನ ಟೀಕೆಗಳಿಗೆ ಬ್ರೇಕನ್ನು ಹಾಕಿದ್ದಾರೆ. ನನ್ನ ದೇಹ ಚರ್ಚೆಯ ವಿಚಾರವೇ ಅಲ್ಲ, ನಿಮ್ಮ ಅಭಿಪ್ರಾಯ ಬೇಕಾದರೆ ನಾನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಸಾನ್ವಿ ಬರೆದುಕೊಂಡಿದ್ದಾರೆ. ನನ್ನ ದೇಹ ಚರ್ಚೆಯ ವಿಚಾರ ಅಲ್ಲ, ನಿಮ್ಮ ಅಭಿಪ್ರಾಯ ಬೇಕಾದರೆ ನಾನೇ ಕೇಳ್ತೀನಿ ಅಂತೇಳಿ ಹೇಳ್ತಾರೆ. ಅಂದರೆ ಈಕೆಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ. ಯಾರಿಗಾದರೂ ಕೂಡ ಇರೋದೇ ಅಲ್ವಾ. ಬಹುಶಃ ನೀವು ಕೂಡ ಆ ಟ್ರೋಲ್ಗಳನ್ನು ನೋಡಿರ್ತೀರ ಅಂತೇಳಿ ಅನಿಸುತ್ತೆ. ಯಾರಿಗಾದರೂ ಕೂಡ ಈ ಟ್ರೋಲ್ಗಳನ್ನು ನೋಡಿದಾಗ ಎಂಥ ಅಸಹ್ಯಪ್ಪ, ಇಷ್ಟು ಕೀಳುಮಟ್ಟಕ್ಕೆ ಯಾಕೆಪ್ಪ ಇವರೆಲ್ಲ ಇಳಿತಿದ್ದಾರೆ ಅನ್ನುವಂಥ ಭಾವನೆ ಬಂದೇ ಬರುತ್ತೆ. ಟ್ರೋಲ್ ಮಾಡಲಿ ಅಥವಾ ತಪ್ಪನ್ನು ತಿದ್ದುವಂಥ ಕೆಲಸವನ್ನು ಮಾಡಲಿ ಅಥವಾ ತಪ್ಪನ್ನು ತಪ್ಪು ಅಂತೇಳಿ ಹೇಳುವಂಥ ಪ್ರಯತ್ನವನ್ನು ಮಾಡಲಿ, ಆದರೆ ಅದಕ್ಕೂ ಕೂಡ ಒಂದು ಬೌಂಡ್ರಿ ಅನ್ನೋದು ಬೇಕಲ್ವ, ಲಿಮಿಟೇಷನ್ಸ್ ಅನ್ನೋದನ್ನು ಹಾಕ್ಕೊಬೇಕಲ್ವ. ಒಟ್ರಾಶಿ ತಮಗೆ ಮನಸ್ಸಿಗೆ ಬಂದಂತೆ ಅಥವಾ ಸಿಕ್ಕಾಪಟ್ಟೆ ಇನ್ನೊಬ್ಬರಿಗೆ ಹರ್ಟ್ ಆಗುವಂತೆ ಅಥವಾ ಇನ್ನೊಬ್ಬರ ಮಾನಹರಣ ಆಗುವಂತೆ
ಟ್ರೋಲ್ ಮಾಡೋದು ಎಷ್ಟು ಸರಿ ಎನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಅಸಲಿಗೆ ವಾಸ್ತವನೂ ಕೂಡ ಹೌದಲ್ವಾ? ಈಗ ಕಿಚ್ಚ ಸುದೀಪ್ ಅವರ ಮಗಳಾದ್ರೇನು, ಯಾರ ಮಕ್ಕಳಾದ್ರೇನು, ಎಲ್ಲರೂ ಕೂಡ ಜೀವಗಳೇ ಅಲ್ವಾ? ಕಿಚ್ಚ ಸುದೀಪ್ ಅವರ ಮೇಲೆ ವೈಯಕ್ತಿಕ ದ್ವೇಷಕ್ಕೋ ಅಥವಾ ಕಿಚ್ಚ ಸುದೀಪ್ ಅವರು ಬೇರೆ ವಿಚಾರಗಳಲ್ಲಿ ತುಂಬ ಖಾರವಾಗಿ ಮಾತನಾಡ್ತಾರೆ, ತಮ್ಮ ಮಗಳ ವಿಚಾರದಲ್ಲಿ ಯಾಕೆ ಈ ರೀತಿ ಅನ್ನುವಂಥ ಕಾರಣಕ್ಕೋ ಏನೋ ಇರ್ಬೋದು, ಉದ್ದೇಶ ಏನೇ ಇರ್ಬೋದು, ಅವ್ರನ್ನ ಟಾರ್ಗೆಟ್ ಮಾಡುವಂಥ ಉದ್ದೇಶ ಏನೇ ಆಗಿತ್ತು ಇರ್ಬೋದು. ಆದರೂ ಕೂಡ ಇನ್ನೊಬ್ಬರ ದೇಹದ ರಚನೆಯ ಬಗ್ಗೆ, ಇನ್ನೊಬ್ಬರ ಬಟ್ಟೆಯ ಬಗ್ಗೆ ಅದು ಕೂಡ ತುಂಬ ಕೆಟ್ಟದಾಗಿ ಮತ್ತು ಕೀಳು ಮಟ್ಟದ ಭಾಷಾ ಪ್ರಯೋಗಗಳನ್ನು ಮಾಡಿ ಮತ್ತು ತುಂಬ ಅದು ವಲ್ಗರ್, ಅಂದರೆ ಆ ಪದದ ಮೀನಿಂಗ್ಗಳನ್ನು ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ, ಅಂತಹ ಪದಗಳನ್ನೆಲ್ಲ ಬಳಕೆ ಮಾಡಿ ಅಲ್ಲಿ ಟ್ರೋಲ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು. ಇನ್ನು ಸುದೀಪ್ ಅವರು ಕೂಡ ಇದರ ಬಗ್ಗೆ ಮಾತನಾಡ್ತಾರೆ. ಏನು, ಇಲ್ಲಿ ಟೀಕೆ ಮಾಡೋರ ಬಗ್ಗೆ ಮಾತನಾಡ್ತಾ ಸಮಯ ವ್ಯರ್ಥ ಮಾಡಿಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಮಗಳು ನನಗಿಂತಲೂ ಕೂಡ ಹೆಚ್ಚು ಸ್ಟ್ರಾಂಗ್ ಇದ್ದಾಳೆ. ಅವಳು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೀತಾಳೆ. ನಾನು ಜೀವನದಲ್ಲಿ ಎದುರಿಸಿದಂಥ ಸಮಸ್ಯೆಗಿಂತ ಹೆಚ್ಚಿನದೇ ಅವಳು ಎದುರಿಸ್ತಾಳೆ ಅನ್ನುವಂಥ ವಿಶ್ವಾಸ ನನಗಿದೆ. ಅವಳಿಗೆ ನನಗಿಂತ 10 ಪಟ್ಟು ಒಳ್ಳೆಯ ಮನಸ್ಸಿದೆ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ನೇರವಾಗಿ ಹೇಳ್ತಾರೆ. ಇನ್ನು ಕೆಲವು ತಿಂಗಳುಗಳ ಹಿಂದೆ ಸಾನ್ವಿ ಅವರು ಟ್ರೋಲ್ ಮಾಡಲಾಗಿತ್ತು. ಸರಿಗಮಪ ವೇದಿಕೆಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಮತ್ತು ಪ್ರಿಯಾ ಇವರು ಕೂಡ ಹೋದಂಥ ಸಂದರ್ಭದಲ್ಲಿ ಜಸ್ಟ್ ಮಾತಲ್ಲಿ ಹಾಡನ್ನು ಹಾಡಿದರು. ಆದರೆ ನಂತರ ವೇದಿಕೆಯಲ್ಲಿ ಇಂಗ್ಲೀಷ್ನಲ್ಲೇ ಮಾತನಾಡಿದರು. ಸುದೀಪ್ ನೋಡಿದರೆ ಕನ್ನಡಕ್ಕೆ ಧಕ್ಕೆ ಆಗದ ರೀತಿ ಧ್ವನಿಯನ್ನು ಎತ್ತುತ್ತಾರೆ. ಮಗಳು ನೋಡಿದ್ರೆ ಕನ್ನಡದ ಕಾರ್ಯಕ್ರಮದಲ್ಲಿ ಬರೀ ಇಂಗ್ಲೀಷನ್ನೇ ಬಿಡ್ತಾಳಲ್ಲ ಅಂತೇಳ್ಬಿಟ್ಟು ಆಗಲೂ ಕೂಡ ಸಾಕಷ್ಟು ಜನ ಇಲ್ಲಿ ಟ್ರೋಲನ್ನು ಮಾಡಿದರು. ಅದಾದರೆ ಬಿಡಿ, ಅದಾದರೆ ಬೇರೆ ವಿಚಾರ. ಅದು ಆ್ಯಕ್ಚುಲಿ ಕರೆಕ್ಟು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲದನ್ನೂ ಕೂಡ ತಪ್ಪು ಅಂತೇಳಿ ಹೇಳೋಕ್ಕಾಗಲ್ಲ. ಆವತ್ತಿನ ಮಟ್ಟಿಗೆ ಅದು ಕರೆಕ್ಟ್ ಇತ್ತು. ಕರ್ನಾಟಕದ ಕಾರ್ಯಕ್ರಮ, ಕನ್ನಡದ ವೇದಿಕೆ, ಆ ಸಂದರ್ಭದಲ್ಲಿ ಸಾನ್ವಿಗೆ ಕನ್ನಡ ಬಂದು ಕೂಡ ಕನ್ನಡ ಮಾತನಾಡದೇ ಇರುವಂಥದ್ದು ತಪ್ಪಾಗ್ತದೆ. ಅದು ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಒಪ್ಪಲೇಬೇಕಾದಂಥದ್ದು, ಒಪ್ಪಲೇಬೇಕು ಕೂಡ. ಆದರೆ ಇದು ಹಾಗಲ್ಲ. ಇದು ಆ ರೀತಿಯಾದಂತಹ ಯಾವುದೇ ವೈಯಕ್ತಿಕವಾಗಿ ವಾಗ್ದಾಳಿಯನ್ನು ನಡೆಸುವಂಥ ಅವಶ್ಯಕತೆ ಇರುವಂಥ ಪೋಸ್ಟ್ ಅಲ್ವೇ ಅಲ್ಲ. ಒಂದು. ಎರಡನೇದು, ಸಾನ್ವಿಯ ಬಟ್ಟೆ ಬಗ್ಗೆ ಅಥವಾ ಆಕೆಯ ದೇಹದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ನಾನು ಯಾರು, ನೀವು ಯಾರು, ಅಥವಾ ಆ ಟ್ರೋಲ್ ಪೇಜ್ನ ಅಡ್ಮಿನ್ಗಳು ಯಾರು? ಸಂಬಂಧನೇ ಇಲ್ಲ ಅಲ್ವಾ? ಯಾಕೆ ಮಾಡಬೇಕು? ನಿಮ್ಮನೆ ಅಕ್ಕ ತಂಗಿ ಅಥವಾ ನಿಮ್ಮನೇಲಿ ಯಾರದೋ ಒಂದು ಲೇಡೀಸ್ ಬಗ್ಗೆ ಇದೇ ರೀತಿ ಯಾರಾದರೂ ಬಟ್ಟೆ ಬಗ್ಗೆ ಅಥವಾ ಅವರ ದೇಹ ರಚನೆಯ ಬಗ್ಗೆ ಕಮೆಂಟ್ ಮಾಡಿದ್ರೆ ನಿಮಗೆಷ್ಟು ಬೇಜಾರಾಗುತ್ತಲ್ವ? ಅದೇ ರೀತಿ ಸಾನ್ವಿ ಕೂಡ ಹೌದು, ಅದೇ ರೀತಿ ಸುದೀಪ್ ಅವರು ಕೂಡ ಹೌದಲ್ವಾ? ಹಾಗಾಗಿ ಈ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ, ತಪ್ಪೇ. ಬಟ್ ಆದರೆ ಬೇರೆ ವಿಚಾರಗಳು, ಈಗ ಕನ್ನಡದ ಬಗ್ಗೆ ಮಾತನಾಡಿರೋದು ತಪ್ಪಲ್ವೇ ಅಲ್ಲ, ಟ್ರೋಲ್ ಮಾಡಿದ್ದು ತಪ್ಪಲ್ಲ. ಬಟ್ ಇವು ಕೂಡ ಸೆಲೆಬ್ರಿಟೀಸ್ಗಳು ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಬೆಟರ್ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಇರುವಂಥದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ. ಇವರನ್ನು 4 ಜನ ಫಾಲೋ ಮಾಡ್ತಾ ಇರ್ತಾರೆ, ಇವರನ್ನು 4 ಜನ ನೋಡ್ತಾ ಇರ್ತಾರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡುವಂಥದ್ದು ತುಂಬ ಅನಿವಾರ್ಯ ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ಕೊಡ್ಲೇಬೇಕಾಗ್ತದೆ. ಬಟ್ ಅವ್ರು ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.